ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಪ್ರಾಚೀನ ಇತಿಹಾಸ ಮಾಲಿಕೆ ಅಡಿಯಲ್ಲಿ ನಿಮ್ಮೊಂದಿಗೆ ನಾನೆಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಶಾತವಾಹನರು. ಇವರ ಕಾಲಾವಧಿ ಕ್ರಿಸ್ತಪೂರ್ವ 235ರಿಂದ 225. ಕಣ್ವ ಸಂತತಿಯನ್ನು ಸೀಮುಖ ಎಂಬುವನು ಸೋಲಿಸಿ ಶಾತವಾಹನ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ ಸ್ಥಾಪಿಸಿದನು. ನಾನಾಘಾಟ್ ಶಾಸನ ರಾಯ್ ಸೀಮುಖ ಇದು ವರ್ಣಿಸಿದೆ. ಜೈನ ಗ್ರಂಥವೊಂದು ಶಾಲಿವಾಹನ ಎಂದು ಇವನನ್ನು ಕರೆದಿವೆ. ಗುಣಾಢ್ಯನ ಬೃಹತ್ ಕಥಾ ಹಾಲರಾಜನ ಗಾಥ ಸಪ್ತಶತಿ ಕೃತಿಗಳ ಶಾತವಾಹನರ ಬಗ್ಗೆ ತಿಳಿಸುತ್ತದೆ. ಗ್ರೀಕ್ನ ಪರ್ಪ್ಲೆಸ್ ಆಫ್ ದ ಎರಿಥ್ರಿಯನ್ ಸಿ ಎಂಬ ಕೃತಿಯು ಇವರ ಸಾಗರೋತ್ತರ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಸುತ್ತದೆ. ಹಾದಿಗುಂಪ, ಗಿರ್ನಾರ, ತಾಳಗುಂದ ಶಾಸನಗಳಲ್ಲಿ ಶಾತವಾಹನರೆಂದೇ ಇವರನ್ನು ಉಲ್ಲೇಖಿಸಲಾಗಿದೆ. ಹಿರೇಹಳಗಲಿ ಶಾಸನ ಪ್ರಕಾರ ಇವರು ಶತಹಾನಿರವು ಅಥವಾ ಇನ್ನು ಬಳ್ಳಾರಿ ಜಿಲ್ಲೆ ಇವರ ಮೂಲ ಎಂದು, ಇವರು ಕನ್ನಡಿಗರಾಗಿರಬಹುದು ಎಂದು ಊಹಿಸಲಾಗಿದೆ. ಅಶೋಕನ 12ನೇ ಶಾಸನವು ಶಾತವಾಹನರನ್ನು ಆಂಧ್ರ ಭೃತ್ಯರೆಂದು ಉಲ್ಲೇಖಿಸಲಾಗಿದೆ. ಇವರ ರಾಜಧಾನಿ ಹೈದರಾಬಾದಿನ ಗೋದಾವರಿ ನದಿ ತೀರದ ಔರಂಗಾಬಾದ್ ಜಿಲ್ಲೆಯ ಪೈಠಣ ಅಥವಾ ಪ್ರತಿಷ್ಠಾನ ಈಗ ಮಹಾರಾಷ್ಟ್ರ ಕಂಡುಬರುತ್ತದೆ. ಕರ್ನಾಟಕ ವ್ಯಾಪ್ತಿಯಲ್ಲಿತ್ತು ಪ್ರತಿಷ್ಠಾನ. 2ನೇ ಶಾತಕರ್ಣಿ ಅಶ್ವಮೇಧ ಹಾಗೂ ರಾಜಾಸೂಯ ಯಾಗ ಕೈಗೊಂಡನು. ಹಾಲ ಗಾಥ ಸಪ್ತಶತಿ ಈತನ ಕೃತಿಯಾಗಿತ್ತು. ಗೌತಮಿಪುರ ಶಾತಕರ್ಣಿ ಶಾತವಾಹನರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ. ಈತನ ತಾಯಿಯಾದ ಗೌತಮಿ ಬಾಲಶ್ರೀಯು ಒಂದು ಶಾಸನವನ್ನು ರಚಿಸಿದ್ದಾಳೆ. ಈತನನ್ನು ತ್ರೈ ಸಮುದ್ರ ತೋಯ ಪೀತವಾಹನ ಎಂದು ಕರೆಯಲಾಗುತ್ತದೆ. ಕ್ರಿಸ್ತಕ 78 ಶಾಲಿವಾಹನ ಶಕೆ ಎಂದು ಕರೆದರು. ರಾಜನನ್ನು ರಾಜನ್, ಸ್ವಾಮಿನ್, ರಾಜರಾಣೋ ಎನ್ನುತ್ತಿದ್ದರು. 2ನೇ ಪುಲಮಾಯಿ. ರುದ್ರಧಾಮನ ಗಿರ್ನಾರ್ ಶಾಸನವು ತಿಳಿಸುವಂತೆ ರುದ್ರಧಾಮನು 2 ಬಾರಿ ಪುಲಮಾಯಿಯನ್ನು ಸೋಲಿಸಿದಾಗಿಯೂ ಆದ ರಕ್ತ ಸಂಬಂಧವಿದ್ದುದರಿಂದ ನಾಶ ಮಾಡಲಿಲ್ಲವೆಂದು ಉಲ್ಲೇಖಿಸಲಾಗಿದೆ. ಆಂಧ್ರ ಪ್ರದೇಶ ಗೆದ್ದುಕೊಂಡ ಆಂಧ್ರ ರಾಜ ಎಂಬ ಬಿರುದು ಪಡೆದುಕೊಂಡು ಅಮರಾವತಿ ಬೌದ್ಧ ಸ್ತೂಪ ನಿರ್ಮಿಸಿದನಲ್ಲದೆ ಈತನು ನವನಗರವನ್ನು ನಿರ್ಮಿಸಲಿಕ್ಕಾಗಿ ನವನಗರ ಸ್ವಾಮಿ ಎಂದು ಕರೆಯುತ್ತಾರೆ. ಮಾಹಿತಿ: ನಾಗನಿಕ ಮತ್ತು ಗೌತಮಿ ಬಾಲಶ್ರೀಯರು ತಮ್ಮ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಆಡಳಿತದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಇವರು ಪಶ್ಚಿಮ ಘಟ್ಟ ಪ್ರದೇಶಗಳ ಆಡಳಿತವನ್ನು ಮಹಾರಥಿ ಮತ್ತು ಉತ್ತರ ಕೊಂಕಣ ಪ್ರದೇಶದ ಆಡಳಿತವನ್ನು ಮಹಾಭೋಜರಿಗೆ ಒಪ್ಪಿಸಿದ್ದರು. ಸುವರ್ಣ, ದೀನಾರ್ ಚಿನ್ನದ ನಾಣ್ಯಗಳಾಗಿದ್ದು ಕುಶಣ ಎಂಬುದು ಬೆಳ್ಳಿಯ ನಾಣ್ಯವಾಗಿತ್ತು. ಪ್ರಾಕೃತ ರಾಜ್ಯ ಭಾಷೆ ಸಂಸ್ಕೃತ ರಾಷ್ಟ್ರ ಭಾಷೆಯಾಗಿತ್ತು. ಪೊಟ್ಟ ಅಥವಾ ತುಪ್ಪ ಎಂಬ ಕನ್ನಡ ಪದಗಳನ್ನು ಇವರ ಕಾಲದ ಸಾಹಿತ್ಯದಲ್ಲಿ ಬಳಸಲಾಗಿತ್ತು. ಜೈತಿಯ ಘರ್ ಅಂದರೆ ಚೈತ್ಯಾಗಾರ ಬೌದ್ಧ ಭಿಕ್ಷುಗಳ ವಸತಿ ಗೃಹವಾಗಿದ್ದು ಲಯನ ಎಂಬ ಗುಹೆಗಳನ್ನು ಕಂಡುಬರುತ್ತದೆ. ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ ಸ್ತೂಪಗಳು ಪ್ರಮುಖ ಸ್ತೂಪಗಳಾಗಿವೆ. ಇವರ ಕಾಲದಲ್ಲಿ ಅಜಂತ ಚಿತ್ರಕಲೆ ಶೈಲಿಯ ಪ್ರಾರಂಭಗೊಂಡಿತು. ಈ ಗುಹೆಯು 2ನೇ ಕ್ರಿಸ್ತಪೂರ್ವ ಶತಮಾನಕ್ಕೆ ಸೇರಿದ 9ನೇ ಗುಹೆ ಬಾರಾಹತ್ ಮತ್ತು ಸಾಂಚಿಯ ಸಂಕಲನದಾಗಿದೆ. ಶಾತಕರ್ಣಿ 1ನೇ ಶಾತಕರ್ಣಿ ರಾಣಿಯಾದ ನಾಗನಿಕಳು ಶಾಸನ ಅಂದರೆ ನಾನಾಘಾಟ್ ಗುಹಾ ಶಾಸನ ಪ್ರಕಾರ ಶಾತಕರ್ಣಿಯನ್ನು ಅಪತಿಹತ ಚಕ್ರ ಎಂದು ಅಪತಿಹತ ಚಕ್ರ ಎಂದು ಉಲ್ಲೇಖಿಸಿದ್ದಾಳೆ. ಗೌತಮಿಪುರ ಶಾತಕರ್ಣಿಯನ್ನು ಏಕಬ್ರಾಹ್ಮಣ ಎಂದು ಕರೆಯಲಾಗುತ್ತದೆ. ನಾಸಿಕ್, ಕಾರ್ಲೆ ಗುಹೆಗಳಲ್ಲಿ ಇವರ ಬಗ್ಗೆ ಉಲ್ಲೇಖಗಳಿವೆ. 1ನೇ ಶಾತಕರ್ಣಿಯು ಪ್ರತಿಷ್ಠಾನ ರಾಜಧಾನಿಯನ್ನು ನಿರ್ಮಿಸಿದ. ಈತ ಮರಣ ಹೊಂದಿದಾಗ ಮಕ್ಕಳಾದ ವೇದಶ್ರೀ ಮತ್ತು ಶತಶ್ರೀಯರು ಅಪ್ರಾಪ್ತರಾಗಿದ್ದರಿಂದ ಸಾಗನಿಕಳು ಆಡಳಿತ ನಡೆಸಿದಳು. ನಂತರ 2ನೇ ಶಾತಕರ್ಣಿ ಅಧಿಕಾರಕ್ಕೆ ಬಂದನು. ಹಾಲ ಗುಣಾಢ್ಯ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಬರೆದನು. ಲೀಲಾವತಿಯ ಪರಿಣಿಯ ಗ್ರಂಥ ಹೇಳಿರುವಂತೆ ಸಿಲೋನನ್ನು ಗೆದ್ದು ರಾಜನ ಮಗಳಾದ ಲೀಲಾವತಿಯನ್ನು ವಿವಾಹವಾದ. ಸತ್ವಶೈ ಇವನ ಮತ್ತೊಂದು ಕೃತಿ ಕ್ರಿಸ್ತಶಕ 75ರಲ್ಲಿ ಪ್ರಾರಂಭವಾದ ಶಾಲಿವಾಹನ ಶಕ ವರ್ಷದ ಸ್ಥಾಪಕ ಹಾಲನೆಂದು ಹೇಳಲಾಗುತ್ತದೆ. ಗೌತಮಿ ಪುತ್ರ ಶಾತಕರ್ಣಿ ಕಾಲ ಕ್ರಿಸ್ತಕ 106ರಿಂದ 130. 23ನೇ ದೊರೆ ಶಕರಾಜ ಸಹಪಾಣ ಮತ್ತು ಅಳಿಯ ವಾಸವದತ್ತರನ್ನು ಕೊಂದು ಕಂಟಕಪ್ರಾಯರಾಗಿದ್ದ ಕ್ಷತ್ರಪರನ್ನು ನಿರ್ಮೂಲನೆ ಮಾಡಿ
ಶಕರಿಂದ ಸೌರಾಷ್ಟ್ರ, ಕೊಂಕಣ, ಮಹಾರಾಷ್ಟ್ರ, ಮಾಳ್ವ ಕಿತ್ತುಕೊಂಡನು. ಶಕರ ನಾಣ್ಯ ಮೇಲೆ ತನ್ನ ಲಾಂಛನ ಮುದ್ರಿಸಿ ವಿಜಯೋತ್ಸವ ಆಚರಿಸಿದನು. ಈತನ ತಾಯಿ ಗೌತಮಿ ಬಾಲಶ್ರೀ ಕೆತ್ತಿದ ನಾಸಿಕ್ ಪ್ರಶಸ್ತಿ ಶಾಸನವು ಇವನ ಸಾಧನೆಗಳನ್ನು ತಿಳಿ ಹೇಳುತ್ತದೆ. ಶಾತವಾಹನರು ಕಾರ್ಲೆ, ಕನೇರಿ, ಜುನಾರ್, ನಾಸಿಕ್ಗಳಲ್ಲಿ ಬೌದ್ಧ ಚೈತ್ಯಗಳನ್ನು ನಿರ್ಮಿಸಿದ್ದಾರೆ. ಅಮರಾವತಿ, ನಾಗಾರ್ಜುನಕೊಂಡ ಸ್ತೂಪ ಪ್ರಮುಖವಾದವುಗಳು. ಅಜಂತ ಗುಹೆಗಳು, ವರ್ಣಚಿತ್ರಗಳು ಇವರ ಕಾಲದಿಂದ ಪ್ರಾರಂಭವಾಗವು. 9, 10ನೇ ಗುಹೆಗಳಲ್ಲಿ ನೋಡಬಹುದು. 9ನೇ ಗುಹೆಯಲ್ಲಿ ಬುದ್ಧ ಕುಳಿತಿರುವ ಚಿತ್ರವಿದೆ. 10ನೇ ಗುಹೆಯಲ್ಲಿ ಬುದ್ಧ ಕೆಂಪು ಅಂಗಿ ನಿಲುವಂಗಿ ಧರಿಸಿದ್ದು ಹಣೆಗೆ ಚಂದನ ಇಟ್ಟುಕೊಂಡಿದ್ದಾನೆ. ಅವನ ಸುತ್ತಲೂ ಗೃಹಸ್ಥರು, ಸನ್ಯಾಸಿಗಳು ನಿಂತಿದ್ದಾರೆ. ಬೋಧಿಸತ್ವ, ಅವಲೋಕೇಶ್ವರ ಮತ್ತು ಬುದ್ಧನಿಗೆ ರಾಹುಲನನ್ನು ಅರ್ಪಿಸುತ್ತಿರುವ ಚಿತ್ರ ನೋಡಬಹುದಾಗಿದೆ. 8ನೇ ಕ್ಲಾಸ್ನಲ್ಲಿ ಶಾತವಾಹನಕ್ಕೆ ಬರುತ್ತೆ. ಅದರ ವಿಸ್ತೃತ ರೂಪ ಇದು. ಶಾತವಾಹನದ ಕೊಡುಗೆಗಳು. ಆಡಳಿತ. ಮೌರ್ಯರ ಆಡಳಿತ ಪದ್ಧತಿಯನ್ನು ಮುಂದುವರಿಸಿದವರು ಶಾತವಾಹನ. ಕೌಟಿಲ್ಯ ಅರ್ಥಶಾಸ್ತ್ರವೇ ದಂಡ ನೀತಿಯಾಗಿತ್ತು. ರಾಜಪ್ರಭುತ್ವ ಆಡಳಿತ ಪದ್ಧತಿ ಇತ್ತು. ರಾಜನನ್ನು ರಾಜನ್, ಸ್ವಾಮೀನ್, ರಾಜರಾಣೋ ಎಂದು ಕರೆದಿದ್ದರು. ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು. ಕೆಲವೊಮ್ಮೆ ರಾಣಿಯರು ಆಡಳಿತ ನಡೆಸುತ್ತಿದ್ದರು. ಉದಾಹರಣೆ, ವೇದಶ್ರೀ ಅಪ್ರಾಪ್ತನಾಗಿದ್ದು ನಾಗಾನಿಕಳು ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದಳು. ಗೌತಮಿ ಪುತ್ರರೊಡನೆ ಅವನ ತಾಯಿ ಬಾಲಶ್ರೀ ರಾಜಾಜ್ಞೆ ಹೊರಡಿಸಿದಳು. ಮಂತ್ರಿ ಪರಿಷತ್ ಇತ್ತು. ಅಮಾತ್ಯ, ಪ್ರಾಂತ್ಯಗಳ ರಾಜಪಾಲ, ರಾಜಮಾತ್ಯ, ರಾಜನ ಆಪ್ತ ಸಹಾಯಕ ಮಹಾಮಾತ್ಯ ಅಂದರೆ CEO, ಭಿಕ್ಷುಗಳ ಆಹಾರ ವಸತಿ ವ್ಯವಸ್ಥಾಪಕ, ಭಂಡಗಾರಿಕ ಅಂದರೆ ಸರಕು ಸರಂಜಾಮು ಮೇಲ್ವಿಚಾರಕ, ಹಿರಣ್ಯಕ ಅಂದರೆ ಕೋಶಾಧ್ಯಕ್ಷ, ಮಹಾಸಂಧಿ ವಿಗ್ರಹಿಕ, ವಿದೇಶಾಂಗ ವ್ಯವಹಾರಗಳ ಖಾತೆ ಮಂತ್ರಿ, ಲೇಖಕ, ರಾಜನ ಆಜ್ಞೆಗಳನ್ನು ಬರೆಯುವವ, ದಾಖಲೆಗಳ ಕರಡು ತಯಾರಿಕೆ, ನಿಬಂಧನಾಕಾರ, ಅಚೇರಿ ದಾಖಲೆಗಳನ್ನು ವ್ಯವಸ್ಥಿತವಾಗಿಡುವ ರಾಜುಕ, ನ್ಯಾಯಾಧೀಶ, ಸಾಮ್ರಾಜ್ಯ, ಜನಪದ, ಆಹಾರ, ಪ್ರಾಂತ್ಯ, ವಿಷಯ, ನಿಗಮ ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ಆಹಾರಗಳನ್ನು ಮುಖ್ಯಸ್ಥನೇ ಅಮಾತ್ಯ, ಸ್ವೋಪಹಾರ, ಗೋವರ್ಧನ, ಮಾಮೂಲ ಎಂಬ 3 ಆಹಾರಗಳಿರುವುದನ್ನು ನಾವು ಇಲ್ಲಿ ನೋಡಲು ಕಾಣಬಹುದಾಗಿದೆ. ಶಾತವಾಹನರ ಸಾಮಂತ ರಾಜರನ್ನು ಭೋಕರು, ಮಹಾಭೋಜಕರು, ಮಹಾರಥಿಗಳನ್ನು ಕರೆತಿದ್ದರು. 5 ಕಾಲಾಳು ಪಡೆಗಳಿದ್ದು ಗೌಳ್ಮಿಕ ಎಂಬ ಅಧಿಕಾರಿ ನೇಮಕವಾಗಿದ್ದನು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ನನ್ನ ಆತ್ಮೀಯ ಕಲಿಕಾರ್ಥಿಗಳೇ, ನಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಶಕ್ತಿ ತಾವು ತುಂಬುತ್ತೆ ಅಂತ ನನ್ನ ನಂಬಿಕೆ ಇದೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.